Okay, next question. Following is the balance sheet of Shakti Limited as on 31st March 2022. So in asset side, fixed asset, current asset, then investment. ಇದರಲ್ಲಿ ಯಾವ್ಯಾವ ಅಸೆಟ್ನ ಕಂಪಲ್ಸರಿ ತಗೊಳ್ಳೇಬೇಕು ಅನ್ನೋದ್ರ ಬಗ್ಗೆ ನೋಡೋಣ. ಒನ್ ಇಸ್ ಫಿಕ್ಸ್ಡ್ ಅಸೆಟ್ ತಗೋತೀವಿ, ಕರೆಂಟ್ ಅಸೆಟ್ ತಗೋತೀವಿ. ಸೊ ಇನ್ವೆಸ್ಟ್ಮೆಂಟ್ ತಗೊಳ್ಳಲ್ಲ, ಬಟ್ ಒಂದು ಕ್ಯಾಲ್ಕುಲೇಷನ್ಗೆ ಬೇಕಾಗುತ್ತೆ. Okay, let's move on. Liability side, share capital, reserve and surplus, creditors. ಇದರಲ್ಲಿ ಔಟ್ಸೈಡ್ ಲಯಬಿಲಿಟಿ ಅಂತ ಯಾವುದನ್ನ ಕರಿಬೋದು, ಔಟ್ಸೈಡ್ ಲಯಬಿಲಿಟಿ ಅಂತ ಕ್ರೆಡಿಟರ್ಸ್ನ ತಗೋಬೋದು. ಸೊ ಇದೊಂದನ್ನು ತಗೋತಾ ಇದ್ದೀವಿ, ಕ್ರೆಡಿಟರ್ಸ್. ಅಡ್ಜಸ್ಟ್ಮೆಂಟ್ ಏನಿದೆ ನೋಡೋಣ. ದ ಇನ್ವೆಸ್ಟ್ಮೆಂಟ್ ಆರ್ 8% ಗೌರ್ಮೆಂಟ್ ಬಾಂಡ್ಸ್. ದ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸೇಷನ್ for the past 4 years. So 4 ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾರೆ. ಫಸ್ಟ್ ಇಯರ್ 3,92,500, ಸೆಕೆಂಡ್ ಇಯರ್ 4,22,500, ಥರ್ಡ್ ಇಯರ್ 4,25,000, ದೆನ್ 4,30,000. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು, ಸೊ ಪ್ರತಿ ಇಯರು ಇನ್ಕ್ರೀಸ್ ವೈಸಲ್ಲಿ ಹೋಗ್ತಾ ಇದೆ. 3 lakh, 4 lakh 22, 4 lakh 25, 4 lakh 30. ಸೊ ಈ ಥರ ಇನ್ಕ್ರೀಸಲ್ಲಿ ಹೋಗ್ತಾ ಇದ್ರೆ ನಾವು ವೆಯ್ಟೆಡ್ ಪ್ರಾಫಿಟ್ನ ಮಾಡಬೇಕಾಗತ್ತೆ. ಸೊ ವೆಯ್ಟೆಡ್ ಪ್ರಾಫಿಟ್ನ ಮಾಡಬೇಕಾಗತ್ತೆ. ಅದಾದ್ಮೇಲೆ ಅವರೇಜ್ ಕಂಡುಹಿಡಿಯಬೇಕು. ಓಕೆ, ನೆಕ್ಸ್ಟ್ ಇಸ್ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಸ್ ಅನ್ ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಈಸ್ 20%. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಅಂತ ಬರುತ್ತೆ. ಆ ಸ್ಟೇಜಲ್ಲಿ ನಾವು ತಗೋಬೇಕಾದ್ರೆ 20%. ಕ್ಯಾಲ್ಕುಲೇಟ್ ದಿ ಗುಡ್ ವಿಲ್ ಅಟ್ 3 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. ಯಾವ ಮೆಥಡಲ್ಲಿ ಅಂತ ಹೇಳಿದ್ದಾರೆ, ಸೂಪರ್ ಪ್ರಾಫಿಟ್ ಮೆಥಡಲ್ಲಿ ಆನ್ಸರ್ ಮಾಡಬೇಕಂತೆ. ಸೂಪರ್ ಪ್ರಾಫಿಟ್. ಓಕೆ, ಹೇಗೆ ಆನ್ಸರ್ ಮಾಡೋದು ನೋಡೋಣ ಒಂದೊಂದೇ ಸ್ಟೆಪ್. ಓಕೆ, ಕ್ವಶನ್ ನಂಬರ್ 9th ಒನ್ಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಸ್ಟೆಪ್ ನಂಬರ್ 1, ಕ್ಯಾಲ್ಕುಲೇಷನ್ ಆಫ್ ಸೊ ವೆಯ್ಟೆಡ್ ಪ್ರಾಫಿಟ್. ಯಾಕೆ ವೆಯ್ಟೆಡ್ ಪ್ರಾಫಿಟ್? ಸೊ ಈ ಕ್ವಶನಲ್ಲಿ ಪ್ರತಿ ಇಯರು ಪ್ರಾಫಿಟು ಇನ್ಕ್ರೀಸ್ ಸೀರೀಸಲ್ಲೇ ಇದೆ. ಫಾರ್ ಎಕ್ಸಾಂಪಲ್ 3,92,500, 4,22,500, 4,25,000 ಆ್ಯಂಡ್ 4,30,000 ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಇರೋದ್ರಿಂದ ನಾವು ವೆಯ್ಟೆಡ್ ಪ್ರಾಫಿಟಲ್ಲೇ ಆನ್ಸರ್ ಮಾಡ್ತೀವಿ. ದ ಫಸ್ಟ್ ಕಾಲಮ್ ಇಸ್ ಪ್ರಾಫಿಟ್. ಓಕೆ, ಆ ಪ್ರಾಫಿಟ್ಸ್ಗಳನ್ನ ಬರ್ಕೊಳ್ಳೋಣ. ದ ಫಸ್ಟ್ ಇಯರ್ 3,92,500, ನೆಕ್ಸ್ಟ್ 4,22,500, ನೆಕ್ಸ್ಟ್ 4,25,000, then 4,30,000. ಓಕೆ, 4 years ಪ್ರಾಫಿಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಾಲಮ್ ವೇಟ್ಸ್. ಸೊ ವೇಟ್ಸ್ ಡೈರೆಕ್ಟಾಗಿ ದ ಫಸ್ಟ್ ಇಯರ್ ಪ್ರಾಫಿಟ್, ಸೆಕೆಂಡ್ ಇಯರ್ ಪ್ರಾಫಿಟ್, ಥರ್ಡ್ ಇಯರ್ ಪ್ರಾಫಿಟ್, ಫೋರ್ತ್ ಇಯರ್ ಪ್ರಾಫಿಟ್, 1 2 3 4 ಮೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ಕಾಲಮ್ ಇಸ್ ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಇದಕ್ಕೂ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 3,92,500 ಇಂಟು 1 3,92,500, 4,22,500 into 2, 8,45,000. Then 4,25,000 into 3, 12,75,000. Then 4,30,000 into 4, 17,20,000. ಸೊ ಇದನ್ನ ಟೋಟಲ್ ಮಾಡೋಣ. ಎರಡು ಕಾಲಮ್. ವೆಯ್ಟ್ಸ್ ಕಾಲಮ್ 1 + 2 + 3 + 4 10. Then product column 3,92,500, 8,45,000, 12,75,000, 17,20,000, 42,30,000.
32,500. 42 lakh 32,500. Okay, so now formula apply madana. Weighted profit equals total product divided by total weights. Okay, total product ಬಂದಿರೋದು ಎಷ್ಟು 42,32,500 divided by 10. The final answer 4,23,250. 4,23,250. First step ಮುಗಿತು. So let's move on to step number 2. Step number 2, calculation of average profit. Okay, ಹೀಗೆ calculation of average profit ಮಾಡೋದು very simple. Average profit equals first step. Okay, so let's move on to calculation of average profit. Average profit equals, so first step ಅಲ್ಲಿ ಏನು find out ಮಾಡಿದ್ದೀರಾ, weighted profit minus interest on investment. Okay, weighted profit ಬಂದಿರೋದು ಎಷ್ಟು 4,23,250 rupees minus interest on investment ಅಂತ ಹೇಳಿದ್ದಾರೆ. ಸೊ ಹೇಗೆ ಕಂಡುಹಿಡಿಯೋದು ನೋಡೋಣ. Again back to the question. Interest on investment. Okay, so interest on investment, the investment value, so ಎಷ್ಟು ಕೊಟ್ಟಿದ್ದಾರೆ, investment value 2,50,000. adjustment ಅಲ್ಲಿ ಹೇಳಿದ್ದಾರೆ interest on investment is 8% ಅಂತ ಹೇಳಿದ್ದಾರೆ. Okay, so now move on. So 2,50,000 bracket ಅಲ್ಲಿ ಬರ್ಕೋತಾ ಇದ್ದೀನಿ. 2,50,000 into 8 divided by 100. Okay, again one step extra ಬರೀತಾ ಇದ್ದೀನಿ. 4,23,250. 2,50,000 ಮೇಲೆ 8% ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ 20,000 ಬರುತ್ತೆ. You have to check it out. The answer is 4,03,500. 4,03,500. So step number 2 finish average profit. So now move on to the step number 3. Step number 3, calculation of average capital employed. Okay, ಮೂರನೇ ಸ್ಟೆಪ್ ಅಲ್ಲಿ ನಾವು ಅವರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಅದು ಮಾಡೋಕ್ಕೆ ಫಸ್ಟ್ ಬರ್ಕೋಬೇಕಾಗಿರೋದು ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಫಿಕ್ಸ್ಡ್ ಆ್ಯಂಡ್ ಕರೆಂಟ್ ಅಸೆಟ್. ಫಿಕ್ಸ್ಡ್ ಅಸೆಟ್ ವ್ಯಾಲ್ಯೂ 10 lakh, ಕರೆಂಟ್ ಅಸೆಟ್ ವ್ಯಾಲ್ಯೂ 12,50,000. ಅಡ್ಜಸ್ಟ್ಮೆಂಟಲ್ಲಿ ಫಿಕ್ಸ್ಡ್ ಅಸೆಟ್ ಮತ್ತು ಕರೆಂಟ್ ಅಸೆಟ್ ಬಗ್ಗೆ ಯಾವುದೇ ಅಡ್ಜಸ್ಟ್ಮೆಂಟ್ಸ್ಗಳು ಇಲ್ಲ. ಅದಕ್ಕೆ ನಾನು ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನ ತೊಗೋತಾ ಇದ್ದೀನಿ. ಫಿಕ್ಸ್ಡ್ ಅಸೆಟ್ 10 lakh, current asset 12,50,000. Fixed asset 10 lakh, current asset 12,50,000.
ಸೊ ಇನ್ವೆಸ್ಟ್ಮೆಂಟ್ನ ಇಲ್ಲಿ ತೊಗೊಳ್ಳೋ ಹಾಗಿಲ್ಲ. ದ ಟೋಟಲ್ ಈಸ್ 22,50,000. 22,50,000 ಲೆಸ್ ಔಟ್ಸೈಡ್ ಲಯಬಿಲಿಟಿ ಯಾವುದಿದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ ದ ಬ್ಯಾಲೆನ್ಸ್ ಶೀಟ್ ಕ್ರೆಡಿಟರ್ಸ್ನ ನಾವು ಔಟ್ಸೈಡ್ ಲಯಬಿಲಿಟಿ ಅಂತ ಕರಿತೀವಿ. ಕ್ರೆಡಿಟರ್ಸ್ ಅಮೌಂಟ್ 6,25,000. Creditors amount 6,25,000. Okay, minus ಮಾಡಿದ್ರೆ ರಿಮೈನಿಂಗ್ 16,25,000. 16,25,000. The last less half of the current year profit. Current year profit. ಹಾಫ್ ಆಫ್ ದಿ ಕರೆಂಟ್ ಇಯರ್ ಪ್ರಾಫಿಟ್ ಅಂದರೆ ಯಾವುದು ಅಂದರೆ, ಸೊ ನಮಗೆ ಇಲ್ಲಿ ಕ್ವಶನಲ್ಲಿ 4 ಇಯರ್ಸ್ದು ಪ್ರಾಫಿಟ್ ಕೊಟ್ಟಿದ್ದಾರೆ. 3,92,500, 4,22,500, 4,25,000, 4,30,000. ದ ಕರೆಂಟ್ ಇಯರ್ ಪ್ರಾಫಿಟ್ ಲಾಸ್ಟ್ ಒನ್ ಯಾವುದಿದೆಯೋ 4,30,000. ಸೊ ಅದನ್ನು ತಗೊಳ್ಳೋಣ. 4,30,000 ಮೈನಸ್ ಅದಕ್ಕೆ ನಾವು ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ನ ಮೈನಸ್ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಎಷ್ಟಿದೆ? 20,000. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 4,10,000 ಇಂಟು ಇದರಲ್ಲಿ ಹಾಫ್ ಅಮೌಂಟ್, ಅರ್ಧ ಅಮೌಂಟ್ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಹಾಫ್ ಅಮೌಂಟ್ 4,10,000ಗೆ ಹಾಫ್ ಅಮೌಂಟ್ ಅಂದರೆ 2,05,000. 2,05,000. The remaining balance 14,20,000. You can call it average capital employed. Next, step number 4. Step number 4. Calculation of normal profit. Calculation of normal profit. Okay, so normal profit ke adra formula ide. Normal profit equals average capital employed into normal rate divided by 100. Average capital employed into normal rate divided by 100. ಈ average capital employed ಅನ್ನೋದು ಸೊ ನಮಗೆ ಥರ್ಡ್ ಸ್ಟೆಪ್ ಅಲ್ಲಿ ಆನ್ಸರ್ ಸಿಕ್ಕಿತ್ತು. ಸೊ ವಾಟ್ ಇಸ್ ದ ಥರ್ಡ್ ಸ್ಟೆಪ್? ಆನ್ಸರ್ ಈಸ್ 14,20,000. Third step answer is 14,20,000 into normal rate ಅನ್ನೋದನ್ನ ಪ್ರತಿಯೊಂದು ಕ್ವಶನ್ ಕೇಳ್ತಾರೆ. Average capital employed is 20%. The normal rate of return on average capital employed is percentage 20% ಇದೆ. 20 divided by 100. The answer will be 2,84,000. 2,84,000. So normal profit. Okay, next to step number 5. Step number 5. Calculation of super profit. ಸೊ ನಮ್ಮ ಕ್ವಶನಲ್ಲಿ ಬಿಗಿನಿಂಗಲ್ಲೇ ಹೇಳಿದ್ದಾರೆ ಗುಡ್ವಿಲ್ನ ಯಾವ ಮೆಥಡಲ್ಲಿ ಮಾಡಬೇಕು ಅಂತ, ಸೂಪರ್ ಪ್ರಾಫಿಟಲ್ಲಿ ಮಾಡಬೇಕು ಅಂತ. ಹಾಗಾದರೆ ಸೂಪರ್ ಪ್ರಾಫಿಟ್ಗೆ ಫಾರ್ಮುಲಾ ಸೂಪರ್ ಪ್ರಾಫಿಟ್ ಈಕ್ವಲ್ಸ್ average profit minus normal profit
ಅವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಈ ಅವರೇಜ್ ಪ್ರಾಫಿಟ್ ಅನ್ನೋದು ನಮಗೆ ಸ್ಟೆಪ್ ನಂಬರ್ 1 ನಾವೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಸ್ಟೆಪ್ ನಂಬರ್ 1 ದೆನ್ ಸ್ಟೆಪ್ ನಂಬರ್ 2 ಅಲ್ಲಿ ನಮಗೆ ಅವರೇಜ್ ಪ್ರಾಫಿಟ್ ಅನ್ನು ಸಿಗ್ತಾ ಇದೆ 4,03,500. ಅವರೇಜ್ ಪ್ರಾಫಿಟ್ ಇಸ್ 4,03,500 ಮೈನಸ್ ನಾರ್ಮಲ್ ಪ್ರಾಫಿಟ್ ಅಂತ 4th ಸ್ಟೆಪ್ಪಲ್ಲಿತ್ತು ನಮಗೆ. ಸ್ಟೆಪ್ ನಂಬರ್ 4 2,84,000. 2,84,000. The remaining balance is 2,84,000. 1,19,500. 1,19,500. Okay, last and final step, calculation of goodwill. Step number 6, calculation of goodwill. So goodwill equals super profit into number of year purchase. Okay, super profit ನಮಗೆ ಲಾಸ್ಟ್ ಸ್ಟೆಪ್ಪಲ್ಲಿ ಸಿಕ್ಕಿದೆ. The answer is 1,19,500 into ನಂಬರ್ ಆಫ್ ಇಯರ್ಸ್ ಪರ್ಚೇಸ್ ಅನ್ನೋದನ್ನ ನಮ್ಮ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಕ್ಯಾಲ್ಕುಲೇಟ್ ದಿ ವ್ಯಾಲ್ಯೂ ಆಫ್ ಗುಡ್ ವಿಲ್ 3 years ಪರ್ಚೇಸ್ ಆಫ್ ಸೂಪರ್ ಪ್ರಾಫಿಟ್. ಎಷ್ಟು ಇಯರು? 3 years ಅಂತ ಹೇಳ್ತಾ ಇದ್ದಾರೆ. ಓಕೆ, ದ ಫೈನಲ್ ಆನ್ಸರ್ ಈಸ್ 3,58,500 rupees. ಇದನ್ನು ಗುಡ್ ವಿಲ್. Okay, let's move on to question number 10. Compute the value of shares. The first one, net asset method, then yield method. So valuation of shares on the chapter in the. Okay, asset side hogana. The first asset goodwill, fixed asset, current asset, ಎಲ್ಲ asset to consider ಮಾಡ್ತೀವಿ. Liability side ಬಂದಾಗ 40,000 shares of ₹10 each, 4 lakh. Reserve fund 50,000, surplus 25,000, 5% ಡಿಬೆಂಚರ್. ನಮಗೆ ಇಲ್ಲಿ ಔಟ್ಸೈಡ್ ಲಯಬಿಲಿಟಿ ಯಾವುದು ಅಂತ ಫೈಂಡ್ ಔಟ್ ಮಾಡೋಕ್ಕೆ ಬರಬೇಕು. 5% ಡಿಬೆಂಚರ್ನ ಔಟ್ಸೈಡ್ ಲಯಬಿಲಿಟಿ ಅಂತ ಕರಿತೀವಿ. ದೆನ್ ಕ್ರೆಡಿಟಾರ್ಸ್ ಔಟ್ಸೈಡ್ ಲಯಬಿಲಿಟಿ, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಔಟ್ಸೈಡ್ ಲಯಬಿಲಿಟಿ. After this table, the fixed asset were valued ₹6 lakh. Fixed asset ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಹಾಗಾದರೆ ನಾವು ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂನೇ ತಗೋಬೇಕಾಗತ್ತೆ. ಗುಡ್ವಿಲ್ ಅಟ್ ₹37,500 ಗುಡ್ವಿಲ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಶೀಟ್ ಅಸೆಟ್ ಸೈಡಲ್ಲಿ ಗುಡ್ವಿಲ್, ಫಿಕ್ಸ್ಡ್ ಅಸೆಟ್, ಕರೆಂಟ್ ಅಸೆಟ್ ಇತ್ತು. ಫಿಕ್ಸ್ಡ್ ಅಸೆಟ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಗುಡ್ವಿಲ್ಗೆ ವ್ಯಾಲ್ಯೂ ಕೊಟ್ಟಿದ್ದಾರೆ, ಕರೆಂಟ್ ಅಸೆಟ್ಗೆ ಕೊಟ್ಟಿಲ್ಲ. ದಟ್ಸ್ ವೈ ಬುಕ್ ವ್ಯಾಲ್ಯೂನೇ ತಗೋತೀವಿ. ನೆಕ್ಸ್ಟ್, the net profit for the last 3 years 37,500, 39,000, then 43,500. Okay, of which 20% was placed to the reserve. H percentage there 20% placed to the reserve. The rate of return is 10% ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಒಂದೊಂದೇ ಮೆಥಡ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಯಾವ ಮೆಥಡ್? ನೆಟ್ ಅಸೆಟ್ ಮೆಥಡ್ ಅಂತ ಕೇಳಿದ್ದಾರೆ. ಅನದರ್ ಈಲ್ಡ್ ಮೆಥಡ್ ಅಂತ ಕೇಳಿದ್ದಾರೆ. ಫಸ್ಟ್ ನೆಟ್ ಅಸೆಟ್ನ ಪ್ರಿಪೇರ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 10ಗೆ ಆನ್ಸರ್ ಮಾಡ್ತಾ ಇದ್ದೀವಿ. ಸೊ ಯಾವ ಮೆಥಡ್ ಫಸ್ಟ್ ಕೇಳಿರೋದು? ಫಸ್ಟ್ ನೆಟ್ ಅಸೆಟ್ ಮೆಥಡ್ ಹೇಳಿದ್ದಾರೆ. ನೆಟ್ ಅಸೆಟ್ ಮೆಥಡ್. ಓಕೆ, ನೆಟ್ ಅಸೆಟ್ ಮೆಥಡಲ್ಲಿ ಫಸ್ಟ್ ಆನ್ಸರ್ ಮಾಡೋಣ. ಸ್ಟೆಪ್ ನಂಬರ್ 1
calculation of net asset available to equity shareholders ಅಂತ ಮೊದಲನೇ ಸ್ಟೆಪ್. ಕ್ಯಾಲ್ಕುಲೇಷನ್ ಆಫ್ ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಓಕೆ, ಸೊ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಅಸೆಟ್ ಇದೆ ಅಂತ ಒನ್ ಬೈ ಒನ್ ನೋಡ್ಕೊಂಬರೋಣ. ದ ಫಸ್ಟ್ ಒನ್ ಇಸ್ ಗುಡ್ ವಿಲ್ ಅನ್ನೋದಿದೆ. ಗುಡ್ ವಿಲ್ 25,000 ಇದೆ, ಬಟ್ ಅಡ್ಜಸ್ಟ್ಮೆಂಟಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ನೋಡೋಣ. ದ ಫಿಕ್ಸ್ಡ್ ಅಸೆಟ್ ವರ್ ವ್ಯಾಲ್ಯೂಡ್ rupees 6 lakh and goodwill at rupees 37,500. ಓಕೆ, ಗುಡ್ವಿಲ್ಗೆ ಅಡ್ಜಸ್ಟ್ಮೆಂಟಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ 37,500. ಗುಡ್ವಿಲ್ 37,500. ಓಕೆ, ನೆಕ್ಸ್ಟ್ ಅಸೆಟ್ ಫಿಕ್ಸ್ಡ್ ಅಸೆಟ್ ಇದೆ. ಫಿಕ್ಸ್ಡ್ ಅಸೆಟ್ಗೆ ಅಡ್ಜಸ್ಟ್ಮೆಂಟ್ ನೋಡೋಣ. ಫಿಕ್ಸ್ಡ್ ಅಸೆಟ್ ವರ್ ವ್ಯಾಲ್ಯೂಡ್ rupees 6 lakh, ಅಡ್ಜಸ್ಟ್ಮೆಂಟಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಫಿಕ್ಸ್ಡ್ ಅಸೆಟ್, ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋ ವ್ಯಾಲ್ಯೂ rupees 6 lakh. ದೆನ್ ಇನ್ ಬ್ಯಾಲೆನ್ಸ್ ಶೀಟಲ್ಲಿ ಕರೆಂಟ್ ಅಸೆಟ್ ಇದೆ 2 lakh. ಅಡ್ಜಸ್ಟ್ಮೆಂಟಲ್ಲಿ ಏನೂ ಕೂಡ ಕೊಟ್ಟಿಲ್ಲ, ಆಗ ನಾವು ಬುಕ್ ವ್ಯಾಲ್ಯೂನೇ ತೊಗೋತೀವಿ, ಅಂದರೆ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂನೇ ತೊಗೋತಾ ಇದ್ದೀವಿ. ಕರೆಂಟ್ ಅಸೆಟ್ 2 lakh. ಕರೆಂಟ್ ಅಸೆಟ್ 2 lakh. ಓಕೆ, ಇಷ್ಟನ್ನ ಟೋಟಲ್ ಮಾಡೋಣ. ಸೊ 8,37,500. 8,37,500 ಲೆಸ್ liabilities. ಇದರಲ್ಲಿ ಔಟ್ಸೈಡ್ ಲಯಬಿಲಿಟಿ ಮಾತ್ರ ಬರೀಬೇಕು. ಯಾವುದ್ಯಾವ್ದನ್ನ ಔಟ್ಸೈಡ್ ಲಯಬಿಲಿಟಿ ಅಂತ ಬರಿತೀವಿ? ಒನ್ ಇಸ್ 5% ಡಿಬೆಂಚರ್, ಕ್ರೆಡಿಟಾರ್ಸ್, provision for taxation. 5% debenture 50,000. 5% debenture 50,000. Then creditors 1,50,000. Creditors 1,50,000. Then provision for taxation 50,000. Provision for taxation 50,000. Okay, so minus ಮಾಡಿದ್ರೆ the remaining balance is 5,87,500. So ಈ ಆನ್ಸರ್ನ ನಾವು ನೆಟ್ asset available to equity shareholders ಅಂತ ಕರಿತೀವಿ. ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ಫಸ್ಟ್ ಸ್ಟೆಪ್ ಮುಗೀತು. ಸ್ಟೆಪ್ ನಂಬರ್ 2. Calculation of value per share. Calculation of value per share. Okay, so value per share equals ಮೊದಲನೇ ಸ್ಟೆಪ್ ಅಲ್ಲಿ ಆನ್ಸರ್ ಏನು? ನೆಟ್ ಅಸೆಟ್ ಅವೈಲಬಲ್ ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೆಟ್ ಅಸೆಟ್ ಅವೈಲಬಲ್ ಟು equity shareholders divided by number of equity shareholders. So net asset available to equity shareholders, namge bandiro answer is to 5,87,500. 5,87,500 divided by number of equity shareholders ಅಂತ ಹೇಳಿದ್ದಾರೆ. ಸೊ ಕ್ವಶನ್ಗೆ ಹೋಗೋಣ. 40,000 shares of ₹10 each. ಇಲ್ಲೇನು ಮೆನ್ಷನ್ ಮಾಡಿಲ್ಲ ಅಂದರೆ ಇದನ್ನು ಈಕ್ವಿಟಿ ಶೇರ್ಸ್ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಸೊ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ? 40,000 ಇದ್ದಾರೆ.
So divided by 40,000. So value per share is 14.68 per share. 14.68 per share. ಇದು ನೆಟ್ ಅಸೆಟ್ ಮೆಥಡಲ್ಲಿ ಆನ್ಸರ್ನ ಫೈಂಡ್ ಔಟ್ ಮಾಡಿದ್ದೀವಿ. ಸೊ ನೆಕ್ಸ್ಟು ಈಲ್ಡ್ ಮೆಥಡ್ಗೆ ಹೋಗೋಣ. ಓಕೆ, ಲೆಟ್ಸ್ ಮೂವ್ ಆನ್ ಟು ದಿ ಸೆಕೆಂಡ್ ಮೆಥಡ್, ಈಲ್ಡ್ ಮೆಥಡ್. ಸೊ ಈಲ್ಡ್ ಮೆಥಡ್ನ ಆನ್ಸರ್ ಮಾಡಬೇಕಾದ್ರೆ ಸ್ಟೆಪ್ ನಂಬರ್ ಒನ್. ಈ ಸ್ಟೆಪ್ ನಂಬರ್ ಒನ್ ಹೋಗೋಕ್ಕಿಂತ ಮುಂಚೆ ಕ್ವಶನ್ ಒಂಚೂರು ಡಿಸ್ಕಸ್ ಮಾಡೋಣ. The net profit for the last 3 years, 37,500, 39,000, then 43,500. 3 years profit ಕೊಟ್ಟಿದ್ದಾರೆ, ಬಟ್ ಪ್ರಾಫಿಟ್ನ ಅಬ್ಸರ್ವ್ ಮಾಡಿ ಕಂಟಿನ್ಯೂಸ್ ಆಗಿ ಇನ್ಕ್ರೀಸಲ್ಲಿದೆ. ಸೊ ಇನ್ಕ್ರೀಸಲ್ಲಿ ಇರೋದ್ರಿಂದ ವೆಯ್ಟೆಡ್ ಪ್ರಾಫಿಟ್ ಮಾಡ್ಕೋತೀವಿ. ಇನ್ಕ್ರೀಸಲ್ಲಿ ಇಲ್ದಲ್ಲೇ ಫ್ಲೆಕ್ಚುವೇಷನ್ ಇದ್ದಿದ್ದರೆ, ವೇರಿಯೇಷನ್ ಇದ್ದಿದ್ದರೆ ಆವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಬಟ್ ಈಗ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಇರೋದ್ರಿಂದ ವೆಯ್ಟೆಡ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋಣ. ಸ್ಟೆಪ್ ನಂಬರ್ ಒನ್, ಕ್ಯಾಲ್ಕುಲೇಷನ್ ಆಫ್ ವೆಯ್ಟೆಡ್ ಪ್ರಾಫಿಟ್. Okay, first column profit, second column weight, third column product. Okay, so first 3 years profit ಕೊಟ್ಟಿದ್ದಾರೆ. 3 years profit ಬರ್ಕೊಳ್ಳೋಣ. 37,500, 39,000. 37,500, 39,000. And third year profit 43,500. 43,500. So ಇದಕ್ಕೆ weights, so very simple. So first year profit, second year profit, third year profit. Okay, multiply ಮಾಡೋಣ. 37,500 into 1s are 37,500. Then 39,000 into 2s are 78,000. Then 43,500 into 3s are 1,30,500. So next ನಾವು ಇವೆರಡನ್ನ ಕಾಲಮ್ನ ಟೋಟಲ್ ಮಾಡೋಣ. ವೇಟ್ಸ್ 1 plus 2 plus 3 6. Then 37,500, 78,000, 1,30,500. The answer is 2,46,000. 2,46,000. Weighted profit equals total product divided by total weights. Total product divided by total weights. Total product answer ಬಂದಿತ್ತು 2,46,000. So divided by 6, the answer is 41,000. 41,000. First step ಆಯಿತು, calculation of weighted profit. Now move on to step number 2. Step number 2, calculation of profit available equity shareholders. Calculation of profit available to equity shareholders ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಫಸ್ಟ್ ಬರ್ಕೋಬೇಕಾಗಿರೋದು ವೆಯ್ಟೆಡ್ ಪ್ರಾಫಿಟ್. ಸೊ ಮೊದಲನೇ ಸ್ಟೆಪ್ಪಲ್ಲಿ ನಮಗೆ ವೆಯ್ಟೆಡ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟು ಬಂದರೆ 41,000 ಬರ್ಕೊಳ್ಳೋಣ. ಲೆಸ್ ರಿಸರ್ವ್. ಓಕೆ, ಲೆಸ್ ರಿಸರ್ವ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಹೇಗೆ ಅಂದರೆ ಬಂದಿರುವಂಥ ವೆಯ್ಟೆಡ್ ಪ್ರಾಫಿಟ್ ಮೇಲೆ
41,000 ಬಂದಿದೆ. ಸೊ ರಿಸರ್ವ್ಗೆ ಏನು ರೇಟ್ ಕೊಟ್ಟಿದ್ದಾರೆ ನೋಡೋಣ. ಓಕೆ, ಸೊ 43,500 ಆಫ್ ವೇಜ್ 20% ವಾಸ್ ಪ್ಲೇಸ್ಡ್ ಟು ರಿಸರ್ವ್ ಅಂತ ಹೇಳಿದ್ದಾರೆ. ಎಷ್ಟು ಪರ್ಸೆಂಟ್ ಪ್ಲೇಸ್ಡ್ ಟು ರಿಸರ್ವ್? 20%. 20 divided by 100, 8,200 rupees ಬರುತ್ತೆ. The remaining balance 32,800. So ಈ ಆನ್ಸರ್ನ profit available to equity shareholders ಅಂತ ಕರಿಬೋದು. Profit available to equity shareholders. Last two more steps. So step number 3, calculation of capitalized profit. Calculation of capitalized profit. Capitalized profit equals profit available. One step ಇನ್ನೊಂದು ಸ್ಟೆಪ್ಪು ಕನೆಕ್ಷನ್ ಇರುತ್ತೆ. Profit available to equity shareholders divided by normal rate into 100. So profit available to equity shareholders ಬಂದಿರೋ ಆನ್ಸರ್ ಎಷ್ಟು? 32,800 divided by, so question ಅಲ್ಲಿ the rate of return, the normal rate of return is percent ಕೊಡಿದ್ರೆ 10 into 100. The answer is 3,28,000. 3,28,000 capitalized profit. Next, last step number 4, calculation of value per share. Okay, calculation of value per share. Yield value na ಕಂಡುಹಿಡಿತಾ ಇದೀವಿ. The value per share. Value per share equals capitalized profit divided by number of equity shareholders. Capitalized profit ಬಂದಿರೋದೆಷ್ಟು? 3,28,000 divided by ಎಷ್ಟು ಜನ equity shareholders ಇದ್ದಾರೆ? So 40,000 equity shares. ನೆಟ್ ಅಸೆಟ್ ಮೆಥಡ್ ಮಾಡಬೇಕಾದ್ರೂ ತಗೊಂಡಿದ್ದೀವಿ. 40,000 shareholders divided by 40,000. The answer is 8.20 per share. 8.20 per share.